ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗವು ಕಟಕ ರಾಶಿಯಲ್ಲಿ ಆಗಲಿದೆ. ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ಸೃಷ್ಟಿಯಾಗುವುದು. ಜೊತೆಗೆ ಈ ತ್ರಿಗ್ರಾಹಿ ಯೋಗವು ಕೂಡ ಕಟಕ ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು. ಕಟಕ ರಾಶಿಯಲ್ಲಿ ಬುಧ, ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ಸೃಷ್ಟಿಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಶುಭ ಸಂಯೋಗದಿಂದಾಗಿ ಭಾರೀ ಲಾಭ ದೊರಕುವುದು. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ. ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಹಳ ಉತ್ತಮವಾಗಿರುವುದು. ಆಗಸ್ಟ್ 10 ರಿಂದ ಆಗಸ್ಟ್ 16 ರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಚಂದ್ರರಾಶಿಯ ಪ್ರಕಾರ ಕೇತು 7ನೇ ಮನೆಯಲ್ಲಿ ಸ್ಥಿತವಾಗಿರುವ ಕಾರಣದಿಂದ ಈ ವಾರ ನೀವು ನಿಮ್ಮ ಪ್ರತಿದಿನದ ಆರಂಭವನ್ನು ವ್ಯಾಯಾಮ, ಯೋಗ ಅಥವಾ ಕಸರತ್ತಿನಿಂದ ಮಾಡಬೇಕಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೊತೆ ನೀವು ನಿಮ್ಮ ಮನೆಯವರನ್ನು ಇದಕ್ಕಾಗಿ ಪ್ರೋತ್ಸಾಹಿಸಿದರೆ ನೀವು ತಮ್ಮನ್ನು ಮತ್ತು ಅವರನ್ನು ಆರೋಗ್ಯವಾಗಿಡಲು ಯಶಸ್ವಿಯಾಗಬಹುದು. ಏಕೆಂದರೆ ಬೆಳಗಿನ ಸಮಯವೇ ಆ ಸಮಯವಾಗಿರುತ್ತದೆ ಯಾವಾಗ ನೀವು ನಿಮ್ಮ ಬಗ್ಗೆ ಚೆನ್ನಾಗಿ ಎನಿಸುವ ಆರಂಭವನ್ನು ಮಾಡುತ್ತಾ ಇಡೀ ದಿನ ತಮ್ಮನ್ನು ಸಕಾರಾತ್ಮಕವಾಗಿಡಬಹುದು. ಆದ್ದರಿಂದ ಇದನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿ ಮತ್ತು ನಿಯಮಿತವಾಗಿ ಇದನ್ನು ಮಾಡಲು ಪ್ರಯತ್ನಿಸುತ್ತಿರಿ. ಈ ವಾರ ಈ ರಾಶಿಯ ಜಾತಕರಿಗೆ, ವಿಶೇಷವಾಗಿ ಮಹಿಳಾ ಜಾತಕರಿಗೆ ಏನಾದರೂ ಮಾತನಾಡುವಾಗ ಮತ್ತು ಆರ್ಥಿಕ ವ್ಯವಹಾರ ಮಾಡುವಾಗ ವಿಶೇಷ ಎಚ್ಚರಿಕೆ ವಹಿಸುವ ಅಗತ್ಯವಿರುತ್ತದೆ. ಏಕೆಂದರೆ ಸಂಭವನೀಯವಾಗಿ ನಿಮ್ಮ ಮುಗ್ಧತೆಯ ಕಾರಣದಿಂದ ಮನೆಯವರೇ ಯಾವುದಾದರೂ ವ್ಯಕ್ತಿ ನಿಮ್ಮಿಂದ ಆರ್ಥಿಕ ಸಹಕಾರ ಕೇಳಬಹುದು ಮತ್ತು ಅವರಿಗೆ ನೀವು ಇಷ್ಟವಿಲ್ಲದಿದ್ದರೂ ಬೇಡ ಎನ್ನಲು ಸಾಧ್ಯವಾಗದಿರಬಹುದು. ಈ ವಾರ ನೀವು ಯಾವುದಾದರೂ ಹೊಸ ವಾಹನ ಅಥವಾ ಮನೆಯ ಖರೀದಿಗಾಗಿ ಮನೆಯ ಹಿರಿಯರ ಜೊತೆ ಮಾತುಕತೆ ಮಾಡಬಹುದು. ಆ ಸಮಯದಲ್ಲಿ ನಿಮಗೆ ಕೇವಲ ಅವರ ಸಹಕಾರ ಸಿಗುವುದು ಮಾತ್ರವಲ್ಲ, ಬದಲಾಗಿ ನಿಮಗೆ ಕೆಲವು ಆರ್ಥಿಕ ಸಹಾಯದ ಅಗತ್ಯವಿದ್ದರೆ ಅದರಲ್ಲೂ ಅವರು ನಿಮ್ಮ ಸಹಕಾರ ಮಾಡುತ್ತಾ ನಿಮ್ಮ ಸಹಾಯ ಮಾಡುತ್ತಾರೆ. ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ನಿಮಗೆ ಬಹಳಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಇದರಿಂದ ಹೊರಬರುವುದು ಸಹ ನಿಮಗೆ ಸುಲಭ ಕೆಲಸವಾಗಿರುವುದಿಲ್ಲ. ಆದ್ದರಿಂದ ಈ ವಾರ ಆರಂಭದಿಂದಲೇ ತಮ್ಮನ್ನು ಶಾಂತವಾಗಿಟ್ಟುಕೊಂಡು ಪ್ರತಿ ಪರಿಸ್ಥಿತಿಯನ್ನು ಎದುರಿಸಿ. ಆಗಲೇ ನೀವು ಏನಾದರೂ ಪರಿಹಾರವನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗುತ್ತೀರಿ. ನೀವು ಉನ್ನತ ಶಿಕ್ಷಣದ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರೆ ನಿಮಗೆ ಯಶಸ್ಸಿನ ಹಲವಾರು ಅವಕಾಶಗಳು ಈ ವಾರ ಸಿಗುವ ಯೋಗಗಳು ರೂಪುಗೊಳ್ಳುತ್ತಿವೆ. ಜೊತೆಗೆ ಆ ಜಾತಕರು ಯಾರ ಇತ್ತೀಚೆಗೆ ಶಿಕ್ಷಣ ಮುಗಿದಿದೆ ಮತ್ತು ಅವರು ಉದ್ಯೋಗದ ಹುಡುಕಾಟದಲ್ಲಿದ್ದಾರೋ ಅವರಿಗೆ ಈ ಸಮಯದಲ್ಲಿ ಅನುಕೂಲಕರ ಅವಕಾಶ ಸಿಗುವ ಸಾಧ್ಯತೆಯೂ ಕಾಣಿಸುತ್ತಿದೆ. ನಿಮ್ಮ 6ನೇ ಮನೆಗೆ ಮಂಗಳ ಗ್ರಹ ಪ್ರವೇಶಿಸುವುದರಿಂದ ಈ ವಾರ ಕಾರ್ಯನಿರತ ಮತ್ತು ಬೇಡಿಕೆಯ ವಾರವಾಗಲಿದೆ. ಅಲ್ಲಿ ಅಪೂರ್ಣ ಕೆಲಸವು ಅಂತಿಮವಾಗಿ ಚಲಿಸಲು ಪ್ರಾರಂಭಿಸುತ್ತದೆ. ನೀವು ಹೆಚ್ಚಿನ ಕೆಲಸದ ಹೊರೆಯನ್ನು ಎದುರಿಸಬೇಕಾಗುತ್ತದೆ, ಆದರೆ ಒಂದು ಕಷ್ಟಕರವಾದ ಕಾರ್ಯವು ನಿರೀಕ್ಷಿಸಿದ್ದಕ್ಕಿಂತ ವೇಗವಾಗಿ ಪೂರ್ಣಗೊಳ್ಳುತ್ತದೆ. ಮಂಗಳವು ಪ್ರತಿಕೂಲ ಸ್ಥಿತಿಯಲ್ಲಿದೆ, ಏಕೆಂದರೆ ಅದು ದುರ್ಬಲವಾಗಿರುತ್ತದೆ. ಆದ್ದರಿಂದ ಕೆಲಸದಲ್ಲಿ ಕೆಟ್ಟ ಪ್ರಭಾವದಿಂದ ದೂರವಿರಿ. ಕಾಗದ ಪತ್ರಗಳು, ಅಧಿಕೃತ ಕಾರ್ಯವಿಧಾನಗಳು ಅಥವಾ ದಿನಗಳಿಂದ ಬಾಕಿ ಇರುವ ಕೆಲಸದ ವಿಷಯದ ಬಗ್ಗೆ ನೀವು ನವೀಕರಣವನ್ನು ಸ್ವೀಕರಿಸುತ್ತೀರಿ. ಕೆಲಸದ ಸ್ಥಳದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ, ಆದರೆ ಅವು ಶಾಶ್ವತ ಸಮಸ್ಯೆಗಳನ್ನು ಸೃಷ್ಟಿಸುವ ಬದಲು ಗಾಳಿಯನ್ನು ತೆರವುಗೊಳಿಸುತ್ತವೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳ ಸಾಧ್ಯತೆ ಇರುವುದರಿಂದ ನಿಮ್ಮ ಹೊಟ್ಟೆಯ ಆರೋಗ್ಯವು ಮುಖ್ಯವಾಗಿದೆ. ಸಂಬಂಧಗಳ ವಲಯವು ಹೆಚ್ಚು ಸಕ್ರಿಯವಾಗಿದೆ ಮತ್ತು 7ನೇ ಮನೆಯಲ್ಲಿ ಸೂರ್ಯಗ್ರಹಣವು ಉದಯಿಸುವುದರಿಂದ ನಿಮಗೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ. ಮುಂದೂಡಲ್ಪಟ್ಟ ಸಂಭಾಷಣೆ ಅಂತಿಮವಾಗಿ ಸಂಭವಿಸುತ್ತದೆ ಮತ್ತು ಎರಡೂ ಕಡೆಯವರು ಮೊದಲಿಗಿಂತ ಹೆಚ್ಚು ಮುಕ್ತವಾಗಿ ಮಾತನಾಡುತ್ತಾರೆ. ನೀವು ಗ್ರಾಹಕರು ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ವ್ಯವಹರಿಸುತ್ತಿದ್ದರೆ ಹೊಸ ನಿಯಮಗಳನ್ನು ಚರ್ಚಿಸಿದ ನಂತರ ಒಂದು ಒಪ್ಪಂದವು ದಿಕ್ಕನ್ನು ಬದಲಾಯಿಸುತ್ತದೆ. ಈ ಗ್ರಹಣವು ಸಂಬಂಧಗಳಿಗೆ ಬಹಳ ಮುಖ್ಯವಾಗಿದೆ, ಏಕೆಂದರೆ ಒಂಟಿಯಾಗಿರುವವರು ಯಾರನ್ನಾದರೂ ವಿಶೇಷವೆಂದು ಕಂಡುಕೊಳ್ಳುತ್ತಾರೆ. ಹತ್ತಿರವಿರುವ ಯಾರಾದರೂ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ, ಅದು ಹಂಚಿಕೆಯ ಯೋಜನೆಗಳ ಮೇಲೆ ತಕ್ಷಣ ಪರಿಣಾಮ ಬೀರುತ್ತದೆ. ಮುಂದಿನ 6 ತಿಂಗಳವರೆಗೆ ನೀವು ಸಾಮಾಜಿಕ ಕೂಟಗಳು ಮತ್ತು ವ್ಯಾಪಾರ ಸಭೆಗಳನ್ನು ಹೊಂದಿರುತ್ತೀರಿ. ಶುಕ್ರನು 9ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ವಿದೇಶಿ ಸಹಯೋಗಗಳು ಖಚಿತವಾಗಿರುತ್ತವೆ. ಪ್ರಯಾಣ, ಉನ್ನತ ಅಧ್ಯಯನ ಅಥವಾ ಪ್ರತಿಕ್ರಿಯೆಗಾಗಿ ಕಾಯುತ್ತಿರುವ ಅಧಿಕೃತ ವಿಷಯಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ನೀವು ಸ್ವೀಕರಿಸುತ್ತೀರಿ. ಶಿಕ್ಷಕ, ಮಾರ್ಗದರ್ಶಕ ಅಥವಾ ದೂರದಲ್ಲಿ ವಾಸಿಸುವ ಯಾರೊಂದಿಗಾದರೂ ಸಂಭಾಷಣೆ ಸ್ವಾಭಾವಿಕವಾಗಿ ಉಪಯುಕ್ತ ಯೋಜನೆಗಳಿಗೆ ಕಾರಣವಾಗುತ್ತದೆ.
ಕೆಲವು ಸಣ್ಣ ಬದಲಾವಣೆಗಳ ನಂತರ ಪ್ರಯಾಣ ವ್ಯವಸ್ಥೆಗಳು ಅಂತಿಮವಾಗಿ ಜಾರಿಗೆ ಬರುತ್ತವೆ. ಶಿಕ್ಷಣ, ವೀಸಾಗಳು ಅಥವಾ ಕಾನೂನು ವಿಷಯಗಳಿಗೆ ಸಂಬಂಧಿಸಿದ ದಾಖಲೆಗಳು ಅನಗತ್ಯ ವಿಳಂಬವಿಲ್ಲದೆ ಮುಂದುವರಿಯುವುದನ್ನು ನೀವು ನೋಡುತ್ತೀರಿ. ಬರವಣಿಗೆ, ಬೋಧನೆ ಮತ್ತು ಪ್ರಕಟಣೆಗೆ ಸಂಬಂಧಿಸಿದ ಕೆಲವು ಯೋಜನೆಗಳು ಸಹ ಇರುತ್ತವೆ. ದೀರ್ಘ ಪ್ರಯಾಣ ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ಕುಟುಂಬ ಚರ್ಚೆಯು ಮುಂದಿನ ಹೆಜ್ಜೆಗೆ ಎಲ್ಲರೂ ಒಪ್ಪುವುದರೊಂದಿಗೆ ಕೊನೆಗೊಳ್ಳುತ್ತದೆ, ವಾರ ಮುಗಿಯುವ ಮೊದಲು ಪರಿಹಾರವನ್ನು ತರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಲು ಬುಧವಾರದಂದು ಹಸಿರು ಹುಲ್ಲನ್ನು ಹಸುಗೆ ತಿನ್ನಲು ನೀಡಿ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಆಗಸ್ಟ್ 10 ರಿಂದ ಆಗಸ್ಟ್ 16 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.